ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ ಆಲೂ ಪಕೋಡ ಯಾವ ಥರ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದಿಟ್ಟು ಈ ಥರ ತುರಿದಿಟ್ಕೊಳ್ತಾ ಇದ್ದೀನಿ. ತುರಿದಿಟ್ಕೊಂಡು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇವಾಗ ತುರಿದಿಟ್ಕೊಂಡಿರೋ ಅಂಥ ಆಲೂಗಡ್ಡೆ 4 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂಚೂರು ಇದ್ರ ಜೊತೆ ಪುದೀನ ಚಟ್ನಿ ಆ ಥರ ಎಲ್ಲ ಕಾಂಬಿನೇಷನ್ ಮಾಡ್ಕೊಬೋದು. ನಮ್ಮ ಮನೇಲಿ ಪುದೀನ ಚಟ್ನಿ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ನಾನು ಪುದೀನ ಚಟ್ನಿನ ಮಾಡಲಿಲ್ಲ. ನಾನು ಇವಾಗ ಒಂದು ಬಟ್ಲಿಗೆ ಸ್ವಲ್ಪ ಏನು ತುರಿದಿಟ್ಕೊಂಡಿದ್ದೆ ಆಲೂಗಡ್ಡೆ, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಆಮೇಲೆ ಕಡಲೆ ಹಿಟ್ಟು, ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು. ನೀವು ಕಡಲೆ ಹಿಟ್ಟು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ನಾವೇನು ಸೇಮ್ ಈರುಳ್ಳಿ ಪಕೋಡಕ್ಕೆ ಯಾವ ಥರ ಕಡಲೆ ಹಿಟ್ಟು ಕಮ್ಮಿ ಹಾಕ್ತೀವೋ ಅದೇ ಥರ ಆಲೂ ಪಕೋಡಾಗೂ ಕಡಲೆ ಹಿಟ್ಟು ಕಮ್ಮಿ ಹಾಕಬೇಕು. ಆವಾಗ ಈರುಳ್ಳಿ ಪಕೋಡ ಥರನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಕಲಸಿಟ್ಕೊಳ್ತಿದ್ದೀನಿ ನಾನು. ಕಲಸಿಟ್ಟು ಒಂದು 2 ನಿಮಿಷ ಇಲ್ಲ ಒಂದು 3 ನಿಮಿಷ ಅದನ್ನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದು ಕಡೆ ಅದು ನೆನೆಯಕ್ಕಿಟ್ಟು ನಾನು ಒಂದು ಪಾತ್ರೆಗೆ, ಒಂದು ಬಾಣಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಬಿಸಿ ಆಗಲಿಕ್ಕೆ. ಇವಾಗ ನೋಡಿ ನೆಂದಾಗಿದೆ ಅದೇನು ನಾವು ಆಲೂ ಪಕೋಡ ಮಾಡಲಿಕ್ಕೆ ಕಲಸಿಟ್ಟಿದ್ನಲ್ಲ ಅದು ಫುಲ್ಲು ನೆಂದಾಗಿದೆ. ಇವಾಗ ಎಣ್ಣೆನೂ ಬಿಸಿ ಆಗಿದೆ. ನಾವು ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ. ತೀರ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ವಡೆ ಥರ ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಕೋಡ ಥರನೇ ಉಂಡೆ ಥರ ಈ ಎಣ್ಣೆಯಲ್ಲಿ ಬಿಡ್ಬೋದು. ನಾನು ಸ್ವಲ್ಪ ಅದು ನನ್ನ ಮಗನಿಗೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಸ್ವಲ್ಪ ವಡೆ ಥರ ಮಾಡ್ತಾಯಿದ್ದೀನಿ. ಈ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಹುಷಾರಾಗಿ ಬಿಡಿ, ಇಲ್ಲಾಂದರೆ ಕೈಗೆ ಸಿಡಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ, ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ತುಂಬಾ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ 80% ಆಗಿದೆ, ಇನ್ನು 20% ಕರಿಬೇಕು. ಇಲ್ಲಿ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ರೆಡಿ ಆಗಿದೆ ಆಲೂ ಪಕೋಡ. ಇವಾಗ ಆಲೂ ಪಕೋಡನ ನಾವು ಒಂದು ತಟ್ಟೆಗೆ ಸೈಡಿಗೆ ತೆಗೆದಿಟ್ಕೊಬಿಡೋಣ. ಮತ್ತು ಏನು ಉಳಿದಿರುತ್ತೆ ಹಿಟ್ಟು, ಆಲೂ ಪಕೋಡ ಹಿಟ್ಟು, ಅದನ್ನು ಮತ್ತೆ ನಾವು ಫಸ್ಟಿಗೆ ಯಾವ ಥರ ಎಣ್ಣೆಯಲ್ಲಿ ಬಿಟ್ಟು ಕರ್ಕೊಂಡ್ವಿ ಅದೇ ಥರ ಸೇಮ್ ಎಲ್ಲ ಹಿಟ್ಟನ್ನು ಹಾಕಿ ಕರ್ಕೊಂಡ್ರೆ ಆಗುತ್ತೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಸ್ವಲ್ಪನೇ ಮಾಡಿ ಟೇಸ್ಟ್ ನೋಡಿ, ಆಮೇಲೆ ಬೇಕಾದರೆ ನಿಮಗೆ ಇಷ್ಟ ಆಯಿತು ಅಂದರೆ ಮತ್ತೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪನೇ ಮಾಡಿ ತಿಂದ್ಬಿಟ್ಟು ಆಮೇಲೆ ಇಷ್ಟ ಆಯಿತು ಅಂದರೆ ಜಾಸ್ತಿ ಮಾಡ್ಕೋಬೋದು. ಎಲ್ಲ ಪಕೋಡನೂ ಬಿಟ್ಕೋಬೇಕು. ನನ್ನ ಮಗ ಕ್ವಾಟ್ಲೆ ಕೊಡ್ತಾಯಿದ್ದ, ನಾನು ಮಾಡ್ತೀನಿ ಅಂತ. ಎಣ್ಣೆ ಹತ್ರ ಅವನಿಗೆ ಬಿಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಎಲ್ಲ ನಾನು ಪಕೋಡನು ಎಣ್ಣೆಲಿ ಈ ಥರ ಹಾಕಿ ರೆಡಿ ಆಗಿದೆ ಆಲೂ ಪಕೋಡ. ಇಲ್ಲಿ ನೋಡಿ ಯಾವ ಥರ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ ಯಾವ ಥರ ಕಾಣಿಸ್ತಿದೆ ಅಂತ. ಸೇಮ್ ವಡೆ ಥರನೇ ಕಾಣಿಸ್ತಿದೆ, ಯಾಕಂದರೆ ನಾನು ವಡೆ ಥರನೇ ಮಾಡಿದ್ದೀನಿ, ಹಾಗಾಗಿ ಅದೇ ಥರ ಕಾಣಿಸ್ತಿದೆ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿ.